ಅಂಥ ಮನಸ್ಥಿತಿ ಇರುವಂಥವ್ರು ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಬಂಧನ ಮಾಡಿದ್ದಾರೆ. ಈಗಾಗಲೇ UAP ಕಾಯ್ದೆ ಅಡಿಯಲ್ಲಿ ಬಂಧಿಸುವಂಥ ವ್ಯವಸ್ಥೆನೂ ಕೂಡ ಆಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದ ಜನ ಒಂದರಿಂದೇ ಒಂದು ಈ ಥರದ ಘಟನೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರು, ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಇವರು ಒಂದು ವಾರ ಟೈಮ್ ತಗೊಂಡ್ರು. ಅದು ಸದನದಲ್ಲಿ 2 ದಿನ ಹೋರಾಟ ನಮ್ಮದು. 2 ದಿನ ಹೋರಾಟ ಮಾಡಿದಾಗೂ ಅವ್ರು ಹೇಳಿದ್ರು ಯಾರು ಒಂದೇ ಇಲ್ಲ, ಎಲ್ಲ ಮಂತ್ರಿಗಳು ಸೇಮ್ ಡೈವರ್ಷನ್. ಇದರಲ್ಲಿ ಹೆಂಗೆ ಕೆಫೆಯಲ್ಲಿ ಮಾಡಿದ್ರು, ರಾಮೇಶ್ವರ ಕೆಫೆಯಲ್ಲಿ ಸೇಮ್ ವಿಧಾನಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದವರು. ಅವ್ರು ಕೂಗೇ ಇಲ್ಲ, ಅವ್ರು ಹೇಳೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ BJP ಅವ್ರದ್ದು ಕಾಮಾಲೆ ಕಣ್ಣು ಅಂದ್ಬಿಟ್ರು. ಈಗ ಯಾರ್ದ್ರಿ ಕಾಮಾಲೆ ಕಣ್ಣು? FSL ರಿಪೋರ್ಟೇ ತಪ್ಪು. FSL ರಿಪೋರ್ಟೇ BJP ಅವ್ರದೇ ಮಾಡಿಬಿಟ್ರು. FSL ರಿಪೋರ್ಟ್ ಅಂದ್ಬಿಟ್ರು. BJP ಅವರೇ ಒಂದು ಮಾಡಿ ಅದನ್ನೇ ಸೃಷ್ಟಿ ಮಾಡಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ರು, ಮಾಧ್ಯಮದಲ್ಲಿ ಬಿಟ್ಬಿಟ್ರು ಅಂದರು. ಈಗ ಪೊಲೀಸ್ FSL ರಿಪೋರ್ಟಲ್ಲಿ ಬಂತಲ್ಲ, ಅವರೇ ಮಾಡಿದ್ವು ಅಂತ ಈಗೇನು ಹೇಳ್ತೀರಾ ಕಾಂಗ್ರೆಸ್ ಅವರೇ? ರಾಮೇಶ್ವರ ಕೆಫೆ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರಿ, ಪಾಕಿಸ್ತಾನ ಜಿಂದಾಬಾದ್ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರಿ, ಮಂಗಳೂರು ಬ್ಲಾಸ್ಟ್ ನಮ್ಮ ಬ್ರದರ್ಸು ಅಂದ್ರಿ. ಈಗ ಸಿಕ್ಕಿರೋರು ಸಿಸ್ಟರ್ ಏರಿಯಾದಲ್ಲಿ ಸಿಕ್ಕಿದ್ದಾರೆ. ಅಂದರೆ ಕಾಂಗ್ರೆಸ್ ಈ ದೇಶದ ಭದ್ರತೆಗೆ ಒಂದು ರೀತಿ ಅಪಾಯ. KJ ಹಳ್ಳಿ DJ ಹಳ್ಳಿ ಘಟನೆ ಆಯಿತು, ಅದು ಒಂಥರ ಭಯೋತ್ಪಾದನಾ ಕೃತ್ಯನೇ, ಇಡೀ ಬೆಂಗಳೂರು ನಡುಗೋಯ್ತು. ಅದರಲ್ಲಿ ಮೇಯ್ನ್ ಸಿಕ್ಕಾಕೊಂಡಂಥವ್ರು ಇವತ್ತು ಬೋರ್ಡ್ ಚೇರ್ಮನ್ ಅವರು ಸಂಪತ್ ರಾಜ್ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದ್ರಲ್ಲ, ಜೈಲಿಗೆ ಹೋಗಿ ಬಂದಾಯ್ತು, ಅರೆಸ್ಟ್ ಆಯ್ತು, ಬೇಲಲ್ಲಿ ಅವರೇ, ಇನ್ನು ಬೇಲಲ್ಲಿರೋರಿಗೆ ಅವಾಗ ಬೋರ್ಡ್ ಚೇರ್ಮನ್. ದಲಿತ ಶಾಸಕರ ಮನೆಗೆ ಬೆಂಕಿ, ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ, ಧ್ವಂಸ, ಇಡೀ ಏರಿಯಾ ಭಯ. ಅಂದರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿರುವಂಥದ್ದು, ರಸ್ತೆ ಬೀದಿಗಳಲ್ಲಿ ಗೂಂಡಾಗಿರಿ, ಇಡೀ ಒಂದು ವಾರ ನಡುಗೋಗಿತ್ತು ಬೆಂಗಳೂರು. ಅಂಥವ್ರಿಗೆ ಸರ್ಟಿಫಿಕೇಟು, ಬೋರ್ಡ್ ಚೇರ್ಮನ್. ಅಂದರೆ ಕಾಂಗ್ರೆಸ್ಸು ಹಿನ್ನೆಲೆನೇ ಇದು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಹಿಟ್ಲರ್ಗೆ ಹೋಲಿಸಿರೋವಂಥದ್ದು, ಆಮೇಲೆ ಮಸೂಲಿಗೆ ಹೋಲಿಸಿರೋವಂಥದ್ದು, ಚುನಾವಣಾ ಸಂದರ್ಭದಲ್ಲಿ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಅಪರಾಧ. ಅದು ಚುನಾವಣೆ ಸಂದರ್ಭದಲ್ಲಿ ವೈಯಕ್ತಿಕ ಆಪಾದನೆ ಮಾಡುವಂಥದ್ದು ಅಪರಾಧ. ಅದರಲ್ಲೂ ಹಿಟ್ಲರ್ ಅವರ ಹೆಸರು ಹೇಳಿ ಸರ್ವಾಧಿಕಾರಿ ಅಂತೇಳಿ ಬಿಂಬಿತ ಮಾಡೋದು ಕೂಡ ಅಪರಾಧ. ಇದ್ರ ಬಗ್ಗೆ ನಾವು ಕೂಡಲೇ ಚುನಾವಣಾ ಆಯೋಗಕ್ಕೂ ಕೂಡ ಕಂಪ್ಲೇಂಟನ್ನು ನಾವು ಕೊಡ್ತೀವಿ. ನಾನು ಹೇಳ್ತೀನಿ, ಕಾಂಗ್ರೆಸ್ ಅವರಿಗೆ ಏನು ನೈತಿಕ ಅಧಿಕಾರ ಇದೆ? ಮೋದಿಯವ್ರನ್ನ ಹಿಟ್ಲರ್ ಅನ್ನೋದಕ್ಕೆ ಏನು ಅಧಿಕಾರ ಇದೆ? ರಿಯಲ್ ಹಿಟ್ಲರ್ ಈ ದೇಶದಲ್ಲಿ ರಿಯಲ್ ಹಿಟ್ಲರ್ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಈ ದೇಶಕ್ಕೆ ಎಮರ್ಜೆನ್ಸಿ ತಂದು ಪತ್ರಕರ್ತರನ್ನೆಲ್ಲ ಬಂಧಿಸಿ ಜೈಲಿಗೆ ಹಾಕಿದ್ರಿ, ನ್ಯಾಯಾಧೀಶರುಗಳನ್ನೆಲ್ಲ ಬಂಧಿಸುವಂಥ ಪ್ರಯತ್ನ ಮಾಡಿದ್ರಿ, ವಿರೋಧ ಪಕ್ಷದ ಎಲ್ಲ ನಾಯಕರನ್ನ ಜೈಲಿಗೆ ಅಟ್ಟಿದ್ರಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವ ಕಾನೂನು ಅಡಿಯಲ್ಲಿ ತಂದರು ಇದೆಲ್ಲವನ್ನು ಕೂಡ? ಹಿಟ್ಲರ್ ಮನಸ್ಥಿತಿಯ ಒಂದು ಕಾಂಗ್ರೆಸ್ ಪಾರ್ಟಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಅಂತದ್ದು ನಿಮ್ಮ ಬಾಯಲ್ಲಿ ಈ ಮಾತು ನರೇಂದ್ರ ಮೋದಿ ಅವ್ರ ಬಗ್ಗೆ. ನರೇಂದ್ರ ಮೋದಿ ವಿಶ್ವ ನಾಯಕ. ಇವತ್ತು ಪ್ರಪಂಚದ ಎಲ್ಲ ಅಧ್ಯಕ್ಷರು, ಪ್ರೈಮ್ ಮಿನಿಸ್ಟರಲ್ಲಿ ಇವತ್ತು ಮೊದಲ ಸಾಲಿಗೆ ನಿಲ್ಲುವಂಥವರು ನರೇಂದ್ರ ಮೋದಿ. ವಿಶ್ವ ಒಪ್ಕೊಂಡಿದೆ ಅವ್ರನ್ನ. ಅಂಥ ನಾಯಕರ ಬಗ್ಗೆ ಹಿಟ್ಲರ್ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಈ ರೀತಿ
ಹೇಳಿಕೆ ಕೊಡುವಂಥದ್ದು ನಿಮ್ಗೊಂಥರ ಇನ್ನೂ ಬ್ರಿಟಿಷರ ಮನಸ್ಥಿತಿ ಏನಿದೆ, ದೇಶ ವಿಭಜನೆ ಮಾಡಿದಂಥವರು, ಆ ಮನಸ್ಥಿತಿಯಿಂದ ಕಾಂಗ್ರೆಸ್ಸು ಇನ್ನೂ ಆಚೆ ಬಂದಿಲ್ಲ ಅಂತ ನನಗನ್ಸುತ್ತೆ. ಈ ವಿಚಾರವಾಗಿ ನಾವು ಈಗಾಗಲೇ ಹೇಳಿದ್ದೀನಿ, ಕಂಪ್ಲೇಂಟನ್ನು ನಾವು ಕೊಡ್ತಾ ಇದ್ದೀರಿ. ಮತ್ತು ಕಾಂಗ್ರೆಸ್ ಅವರು ಕೂಡ ಒಂದರ ಮೇಲೆ ಈ ಥರದ ಘಟನೆಗಳು ನಡೀತಾ ಇರೋದರಿಂದ ಭಯೋತ್ಪಾದಕ ಕೃತ್ಯಗಳು ನನಗನ್ಸ್ತತೆ ಇವರೆಲ್ಲ ಸೇಫರ್ ಪ್ಲೇಸ್ಗಳು ಅಲ್ಲಲ್ಲೇ ಹುಡುಕ್ತಾರೆ. ಎಲ್ಲಿ ತಮಿಳ್ನಾಡು ಇರ್ಬೋದು, ಸೇಫ್ ಅಂತ ತಮಿಳ್ನಾಡಿಗೆ ಹೋಗ್ತಾರೆ, ವೆಸ್ಟ್ ಬೆಂಗಾಲ್ಗೆ ಹೋಗ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ. ಯಾಕೆ ಬೇರೆ ರಾಜ್ಯಗಳಿಗೆ ಹೋಗಲ್ಲ? ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ಭಯೋತ್ಪಾದನಾ ಕೃತ್ಯ ಕಡಿಮೆ ಆಗಿದೆ. 90% ಕಡಿಮೆ ಆಗಿದೆ. ಹಿಂದೆ ಕಾಂಗ್ರೆಸ್ ಅವರಿದ್ದಾಗ ದಿನ ಬಾಂಬ್ ಬ್ಲಾಸ್ಟ್, ದಿನ AK-47 ರೈಫಲ್ಗಳು ಗುಡುಕ್ತಾ ಇದ್ವು. ಈಗೆಲ್ಲ ಅದೆಲ್ಲ ಬಂದ್ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಆ ದೃಷ್ಟಿಯಿಂದ ದೇಶದ ಭದ್ರತೆ, ಒಬ್ಬ ಕಾವಲುಗಾರ ಅಂತ ಹೇಳಿದ್ರೆ ಅದು ರಿಯಲ್ ಹೀರೋ ಅದು ನರೇಂದ್ರ ಮೋದಿಯವರು. ಅವರನ್ನು ನೀವು ಡಿಕ್ಟೇಟರ್ ಅನ್ನೋದನ್ನ ನಾನು ಖಂಡಿಸ್ತೀನಿ. ಇಲ್ಲಿಟ್ಬಿಟ್ಟವ್ರೆ, ಅದು ಇಲ್ಲ ಓಕೆ. ಆಮೇಲೆ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಅವರು ಇಲ್ಲ ಸಲ್ಲದ ಅಪಚಾರಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸಂವಿಧಾನದ ಬಗ್ಗೆ. ಇವತ್ತು ಸಂವಿಧಾನವನ್ನು ಯಾರೂ ಕೂಡ ಬದಲು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಹೇಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. 400 ಸೀಟ್ ಬಂದರೆ ಬದಲಾವಣೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಅವರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ಭಗವದ್ಗೀತೆ ಅಂತ ಹೇಳಿದವರು ನರೇಂದ್ರ ಮೋದಿಯವರು. ಸಂವಿಧಾನಕ್ಕೆ ಗೌರವ ಕೊಟ್ಟಂಥವರು BJPಯವರು. ಸಂವಿಧಾನಕ್ಕೆ ಅಗೌರವ ಮಾಡಿ ದೇಶದ ಮೇಲೆ ಎಮರ್ಜೆನ್ಸಿ ತಂದವರು ಕಾಂಗ್ರೆಸ್ ಅವರು. ನನಗನ್ಸ್ತೈತೆ ಕಾಂಗ್ರೆಸ್ ಅವರು ಅದೇನೋ ದೆವ್ವದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಬರ್ತಾ ಇದೆ, ದಿನಾನುದಿಂದ ಪುಂಗಿ ಊದ್ದಂಗೆ ಊದ್ತಾನೆ ಇದ್ದಾರೆ. ಅದರಿಂದ ಸಂವಿಧಾನ ನಮ್ಮೆಲ್ಲರ ಆತ್ಮದಲ್ಲಿರೋವಂಥದ್ದು. ಅದು ಸಂವಿಧಾನವನ್ನು ನಾವು ಭಗವದ್ಗೀತೆ ಅದಕ್ಕಿಂತ ದೊಡ್ಡದು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಇದು BJPಯ ಸ್ಪಷ್ಟ ನಿಲುವು. ಪರಮಾಣು ಶಸ್ತ್ರಾಸ್ತ್ರಗಳು ದೇಶದ ಭದ್ರತೆಗೆ ತುಂಬಾ ಅಗತ್ಯ. ಇಂಡಿಯಾ ಟೀಮಲ್ಲಿ ಇರ್ತಕ್ಕಂಥ ಒಂದು ಪಾರ್ಟಿಯವರು ನಮಗೆ ಕಾಂಗ್ರೆಸ್ ಅಂದ್ರೆ ಇಂಡಿಯಾ ಟೀಮನ್ನು ಗೆಲ್ಲಿಸಿದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂತಾರೆ. ಹೀಗಾದಾಗ ದೇಶದ ಭದ್ರತೆ ಹೇಗೆ ಸಾಧ್ಯ? ಮೋದಿ ಅವರು ಇದನ್ನ ಖಂಡನೆ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ದೇಶದ ಭಕ್ತಿ ಮುಖ್ಯ ಅಲ್ಲ, ದೇಶದ ಭದ್ರತೆ ಮುಖ್ಯ ಅಲ್ಲ. ಕಾಂಗ್ರೆಸ್ ನಾಯಕರ ಭದ್ರತೆ ಮುಖ್ಯ. ಯಾಕಂದರೆ ಎಲ್ಲ ಜೈಲುಗಳಲ್ಲಿ ಬೇಲ್ಗಳಲ್ಲಿ ಇರೋದ್ರಿಂದ ಅವ್ರ ಭದ್ರತೆಯನ್ನು ನಾವು ನೋಡ್ತಾ ಇದ್ದಾರೆ. ಪರಮಾಣು ಇದೆಯಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಇಡೀ ಪ್ರಪಂಚವನ್ನು ಎದುರಾಕೊಂಡು ಧೈರ್ಯದಿಂದ ಆ ಸ್ಫೋಟವನ್ನು ಮಾಡೋ ಮುಖಾಂತರ ದೇಶದ ಘನತೆ ಗೌರವವನ್ನು ವಿಶ್ವಮಟ್ಟದಲ್ಲಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ದೇಶಕ್ಕೂ ಒಂದು ಗೌರವ ಬಂದಿದೆ. ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಭಾರತನೂ ಕೂಡ 5ನೇ ಸ್ಥಾನದಲ್ಲಿದೆ, ಶಕ್ತಿಶಾಲಿ ಭಾರತದಲ್ಲಿ. ಕಾಂಗ್ರೆಸ್ ಅವರಿಗೆ ಶಕ್ತಿಶಾಲಿ ಭಾರತ ಬೇಕಿಲ್ಲ, ಅವ್ರಿಗೆ ವೀಕ್ ಇಂಡಿಯಾ ಬೇಕು. ಅವ್ರಿಗೆ